ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಅಂತ ಬಂದಾಗ ಸ್ವಲ್ಪ ಲೇಜಿ ಡೇ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲ್ ಐತಲ್ಲ, ಏನೂ ಇರೋದಿಲ್ಲಲ್ಲ, ಸೊ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಹಾಗೆ ಇವತ್ತು ತಿಂಡಿ ಬಂದುಬಿಟ್ಟು ತರಕಾರಿ ಐತಲ್ಲ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಮಾಡಿದ್ದೆ. ಇವತ್ತು ಉಪ್ಪಿಟ್ಟು ಜೊತೆ ಹಣ್ಣು ಕಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಿನ್ನೆ ಮಾರ್ಕೆಟಿಂದ ನಾನು ಪಪಾಯ ಹಣ್ಣನ್ನು ತೊಗೊಂಡು ಬಂದಿದ್ದೆ. ಒಂದೇ ದಿವಸಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಸೊ ಸರಿ, ಇದು ಉಪ್ಪಿಟ್ಟು ಜೊತೆ ಕಟ್ ಮಾಡಿಕೊಡೋಣ, ಚೆನ್ನಾಗಿ ತಿಂತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸಣ್ಣ ಸಣ್ಣ ಪೀಸಸಲ್ಲಿ ಪಪ್ಪಾಯ ಹಣ್ಣನ್ನು ಕಟ್ ಮಾಡಿಕೊಟ್ಟೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಪೂರಿನ ಮಾಡಿದ್ದೆ. ಇದು ಬಂದುಬಿಟ್ಟು ನಾರ್ಮಲಿ ಗೋಧಿ ಹಿಟ್ಟಿಂದ ಮಾಡಿರೋವಂಥ ಪೂರಿ, ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ರವಾ ಆಗಲಿ ಮೈದಾ ಆಗಲಿ ಏನೂ ಹಾಕಿಲ್ಲ, ಬರೀ ನಾರ್ಮಲ್ ಗೋಧಿ ಹಿಟ್ಟಿಂದ ಮಾಡಿರೋವಂಥ ಪೂರಿ. ಹಾಗೆ ಅದ್ರ ಜೊತೆ ನಾನು ತರಕಾರಿ ಸಾಗುನ ಮಾಡಿದ್ದೆ. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರದ್ದು ರೆಸಿಪಿ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಸೊ ಈ ಥರ ನಂದು ಇವತ್ತಿಂದ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.